ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಈ ಕಡೆ ಅಜಿತ್ ಭೂಮಿ ಸ್ಟೇಷನ್ಗೆ ಹೋಗಕ್ಕೆ ಅಂತ ಹೋಗ್ತಾರೆ. ಹೋಗ್ತಿದ್ದಾಗೇನೆ ಅವಳು ಅಲ್ಲಿ ಹುಡುಕ್ತಾ ಇರ್ತಾಳಲ್ಲ, ಬಳೆ ಕಳ್ಕೊಂಡಿರ್ತಾಳೆ. ಆ ಬಳೆ ಕಳ್ಕೊಂಡಿರೋದು ನೋಡಿ ಅಜಿತ್, ನಾನು ಇದನ್ನ ಕೊಡ್ತೀನಿ, ನನ್ನ ಹತ್ರ ಬಂದ್ರೇನೆ ನಾನು ಕೊಡೋದು. ಬಂದಾಗ ಸಂಗೀತ ನಿಮ್ ಜೊತೆ ಹೋಗಿ ನೋಡ್ತಾಳೆ. ನೋಡಿಯತ್ತೆ ಮತ್ತೆ ಅಂತೇಳಿ ಭೂಮಿ ಸಂಗೀತನ ಜೊತೆ ಅಂದಾಗ ಸಂಗೀತ ಹೋಗ್ಲಿ ಅಂದಾಗ ಹತ್ರ ಹೋಗ್ತಾಳೆ. ಹತ್ರ ಹೋದಾಗ ಅಜಿತ್ ಪ್ರೀತಿಯಿಂದ ನಾನೇ ತೊಡಿಸ್ತೀನಿ ಇದನ್ನ ಅಂತ ಹೇಳಿ ಕೈಗೆ ತೊಡಿಸ್ತಾನೆ ಪ್ರೀತಿಯಿಂದ. ತೊಡ್ಸಿ ಆದ್ಮೇಲೆ ಅಜ್ಜಿ ಮತ್ತೆ ಅಪ್ಪ ಕೂತ್ಕೊಂಡು ಹಬ್ಬ ಇವ್ರ ನಾಟಕ ನೋಡಕ್ಕಾಗಲ್ಲ ಅಜ್ಜಿ, ಏನ್ ಅವತಾರನ, ಇವರೇ ಸೇಮ್ಗಿಲದ್ ಮದ್ವೆ ಆಗಿರೋದು. ಅಜಿತ್ ನನ್ ಪ್ರೀತಿ ಹೆಂಡತಿಗೆ ನಾನು ತೋರಿಸ್ಬಾರ್ದ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸರಿ ಓಡಕ್ ಹೋಗ್ತಾನೆ. ಓಡಕ್ ಹೋದಾಗ ಅಷ್ಟರಲ್ಲಿ ಸಂಗೀತ ಇದ್ದವರು, ಅಜಿತ ಇವತ್ತು ಒಂದಿನ ಬಿಟ್ಟು ಹೋಗೋ ಭೂಮಿನ, ಸಾಯಂಕಾಲ ಗೆಸ್ಟ್ ಬರ್ತಾರಲ್ವಾ, ಅಡ್ಗೆ ಎಲ್ಲ ಮಾಡ್ಬೇಕು ನಾನು, ಹಾಗಾಗಿ ಅದಕ್ಕೆ ಅಜಿತ್ ಇದ್ದವನು, ಅಮ್ಮ ಅದನ್ನ ಕೇಳ್ಕೊಬೇಕಾ, ಆಯ್ತು ಇಸ್ಕೊಳ್ಳಿ ಭೂಮಿನ, ನನ್ನ ಚಿನ್ನ ಅಡ್ಗೆ ಮಾಡ್ತಾಳೆ ಚೆನ್ನಾಗಿ, ಇದ್ದು ಎಲ್ಲ ಅಮ್ಮನಿಗೆ ಸಹಾಯ ಮಾಡು. ಆಯ್ತು ಸಾಹೇಬ್ರೆ ಅಂತೇಳಿ ಭೂಮಿ ಹೇಳ್ತಾಳೆ. ಆನಂತರ ಅಲ್ಲಿ ಹೋಗ್ಬಿಟ್ಟು ಅಜ್ಜಿ ಹತ್ರ ಮಾತಾಡ್ಕೊಂಡು ಹಾಗೆ ಹೋಗ್ತಾರೆ. ಹೋದ್ಮೇಲೆ ಈ ಕಡೆ ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾಳೆ. ಅಜಿತ್ತು ಬಂದ ಹಾಗೆ, ಹೂ ಕೊಟ್ಟ ಹಾಗೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಈ ಅಜಿತ್ತು ಸ್ಟೇಷನ್ಗೆ ಹೋದವನು ಬಳೆ ತುರ್ಸಿರೋದಕ್ಕೆ ಸತ್ಯಣ್ಣನ ಜೊತೆ ಹೇಳ್ತಾ ಇರ್ತಾನೆ. ಸತ್ಯಣ್ಣ ನೋಡಿ ಫೋನ್ ಬರ್ತದೆ, ಯಾಕಪ್ಪ ಅಂತ ಹೇಳಿ ಸತ್ಯಣ್ಣ ಕೇಳ್ತಾರೆ. ಏನಿಲ್ಲ, ಬಳೆ ತೊಡ್ಸ್ ಬಂದೆ ನೋಡಿ, ಅದಕ್ಕೆ ಮಾಡ್ತಾಳೆ ಈಗ. ಅವಳು ಇಷ್ಟು ಫೋನ್ ಮಾಡಿರ್ತಾರೆ, ಅದನ್ನೇ ನೋಡಿ ಅಜಿತ್ ಸತ್ಯಣ್ಣನ ಜೊತೆ ಹೇಳ್ತಾರೆ. ಮತ್ತೆ ಆಮೇಲೆ ಅವಳೇ ತಿರುಗ್ ಮಾಡ್ತಾಳೆ. ತಿರುಗ್ ಮಾಡಿದ್ರು ಕೂಡ ಅಜಿತ್ ಎತ್ತೋದಿಲ್ಲ. ಆನಂತರ ಸತ್ಯಣ್ಣನ ಜೊತೆ ಮಾತಾಡ್ಕೊಬಿಟ್ಟು ರಿಸೀವ್ ಮಾಡ್ತಾನೆ. ಆ ರಿಸೀವ್ ಮಾಡಿದ್ಮೇಲೆ ಆ ರಿಸೀವಿಂಗ್ ತಗೊಳ್ತಿದ್ದಂಗೆ, ರಿಸೀವ್ ಆಯ್ತಿದ್ದಾಗೇನೆ ಶುರು ಮಾಡ್ಬಿಡ್ತಾಳೆ ಏನ್ ಜಗಳಕ್ಕೆ. ಓ ಏನು ನೀವು ರೂಮಲ್ಲೆಲ್ಲ ಒಂದು ವರ್ಷದ ಕಾಂಟ್ರಾಕ್ಟ್ ಅಂತ ತಲೆ ತಿಂತೀರಾ, ಅಲ್ಲಿ ಹೋಗ್ಬಿಟ್ಟು ಎಲ್ರು ಮುಂದೆ ನನಗೆ ರೋಮಿಯೋ ಜೂಲಿಯೆಟ್ ತರ ಹಾಡ್ತಿರಲ್ಲ, ಬಳೆ ತೋರಿಸ್ಕೊಂಡು ಕೈ ಕುಟೀರ ಆಗ್ತಿರ್ಲಿಲ್ವಾ ನಿಮ್ಗೆ? ನಾನು ಸುಮ್ಮನೆ ಇರಲ್ಲ ನೋಡಿ, ಪರಿಣಾಮ ನೆಟ್ಟಿಗಿರಲ್ಲ. ನೀವ್ ಏನಂತ ತಿಳ್ಕೊಂಡಿದ್ದೀರಾ, ನೀವ್ ಯಾರು ನೀವು ಹಾಗಂದಾಗ ಅದಕ್ಕೆ ಅಜಿತ್, ನಾನು ಅಜಿತ್ ರಾಮನಾರಾಯಣ್ ಇನ್ಸ್ಪೆಕ್ಟ್ರು, ಏನ್ ಪರಿಣಾಮ ನೆಟ್ಟಿಗಿರಲ್ಲ, ಏನ್ ಮಾಡ್ತೀಯ ನನಗೆ? ಅವಳು ಆ ಕಡೆಯಿಂದ ಭೂಮಿ, ಏನ್ ಮಾಡ್ತೀರಾ ನನ್ಗೆ? ಈ ಕಡೆಯಿಂದ ಹೇಳ್ತಾರೆ ಅಜಿತ್, ನಾನು ನೀನಾಗಿದ್ದಕ್ಕೆ ಸುಮ್ಬಿಟ್ರೆ ಇನ್ಯಾರ ಆಗಿದ್ರೆ ನನ್ನನ್ನ ಬ್ಲ್ಯಾಕ್ ಮೇಲ್ ಕೇಸ್ ಅಂತ ಹಾಕು ಸ್ಟೇಷನ್ಗಳಲ್ಲಿ ಹೋಗಿ ಮಾಡಿದೆ. ಅಷ್ಟರಲ್ಲಿ ಗಪ್ ಚಿಪ್ ಮಾಡ್ಬಿಡ್ತಾಳೆ. ಮತ್ತೆ ಅಜಿತ್ ಇದನ್ನು ಯಾಕೆ ಸೈಲೆಂಟ್ ಆದೆ? ಭೂಮಿ, ಅಯ್ಯೋ ಸ್ಟ್ರಾಂಗ್ ಆಗಿ ಹೇಳೆ ಭೂಮಿ, ಸ್ಟ್ರಾಂಗ್ ಆಗಿ ಹೇಳು ಅಂತ ಅವಳ ಮನಸ್ಸಿಗೆ ಧೈರ್ಯ ಕೊಟ್ಕೊಂಡು, ನಾನು ಕೂಡ ಸ್ಟೇಷನ್ಗೆ ಬಂದ್ಬಿಟ್ಟು ಸ್ಟಾಫ್ ಮುಂದೆಲ್ಲ ಜೋರಾಗಿ ಮುತ್ತು ಕೊಟ್ಬಿಡ್ತೀನಿ ಅಷ್ಟೇ ಅಂತಿದ್ದಾಗ ಫೋನ್ ತೆಗೆದು ಬಿಸಾಕ್ಬಿಡ್ತಾನೆ ಅಜಿತ್. ಒಬ್ಬ ಸತ್ಯಣ್ಣ ಸ್ವಲ್ಪನಾದ್ರೂ ನಾಚಿಕೆ ಬೇಡವ ಇವಳಿಗೆ, ನೋಡಿ ಸತ್ಯಣ್ಣ ಹೆಂಗಂತಾರೆ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಜಿತ ನೀನು ಹೇಳು, ನಾನು ಮನೆಗೆ ಬಂದು ಎಲ್ರೂ ಮುಂದೆ ಮುತ್ತು ಕೊಡ್ತೀನಿ ಅಂತ ಹೇಳಿ. ಇವರು ಕೂಡ ಅಜಿತ್ ಕೂಡ ಹಾಗೆ ಭೂಮಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೋಡು, ನಾನು ಮನೆಗೆ ಬಂದು ಮುತ್ತು ಕೊಡ್ತೀನಿ, ನೀನು ಮನೆಗೆ ಮುತ್ತು ಕೊಡ್ಬೇಕು, ಹಾಗೆ ಮಾಡ್ತೀನಿ, ರೆಡಿಯಾಗಿರಿ, ಈಗಲೇ ಬರ್ತೀನಿ ಅಂತ ಹೇಳ್ತಾರೆ. ಫೋನ್ ಇಟ್ಬಿಟ್ಟು ಯಾಕಾರ ಮಾಡಿದ್ನಪ್ಪ ಅಂತೇಳಿ ಅದೇ ಗುಂಪಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊತ ನಿಂತಿರ್ತಾಳ. ಹಾಲಲ್ಲಿ ನಿಂತಿದ್ರೆ ಮೈ ಮರ್ತು ಬಿಟ್ಟಿದ್ದಾಳೆ, ಏನೇನೋ ಅಂತ ಇದ್ದಾಳೆ. ಅದಕ್ಕೆ ಅಪ್ಪು ಮತ್ತೆ ಅಜ್ಜಿ ಇದ್ದವರು, ಓ ಇವಳೆ ಸೇಮ್ಗಿಲದ್ ಮದ್ವೆ ಆಗಿರೋಳು ದೇವ್ಯಾನೇನು ಹೇಳ್ತಾಳೆ, ಏನ್ ಅನ್ಕೊಂಡಿದ್ದಾಳೆ ಇವಳು ಅಂತ ಇರ್ತಾಳೆ. ಸಂಗೀತ ಹೇಗಾದ್ರೂ ಮಾಡಿ ಮೂಡಿಂದ ಹೊರ್ತರ್ಬೇಕಲ್ಲಪ್ಪ, ಇದು ಏನ್ ಮಾಡ್ತಾ ಇದ್ದಾಳೆ ಅಂತ ಬಂದ್ಬಿಟ್ಟು, ಭೂಮಿ ನೀನ್ ಅಡ್ಗೆ ಮಾಡಿ ಸಾಕು, ಹೋಗಮ್ಮ, ಬೇಗನೆ ಎಲ್ಲ ಗೆಸ್ಟ್ ಬರೋ ಹೊತ್ತಾಯ್ತು, ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು ಆಯ್ತಾ. ಅಷ್ಟರಲ್ಲಿ ಭೂಮಿ ಸಾವರಿಸ್ಕೊಂಡು, ಏನಕ್ ಮಾಡಿದ್ನೋ ಸಾಹೇಬ್ರು, ಏನ್ ಮಾಡ್ತಾರೋ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ. ಇಷ್ಟಕ್ಕೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.